ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕುನಾಲ್ ಚಕ್ರವರ್ತಿ ಗುರೂಜಿ. ಮೇಷರಾಶಿಯವರಿಗೆ ಈ ವಾರ ಬಹಳ ಉತ್ಸುಕತೆಯಿಂದ ಇರ್ತಾರೆ. ಮನೆಯಲ್ಲಿ ಇರ್ತಕ್ಕಂಥ ಸ್ತ್ರೀಯರಿಗೆ ಬಹಳ ಫಲದಾಯಕವಾಗಿರುತ್ತೆ. ಅವರು ಮತ್ತು ತಂದೆ ತಾಯಿಗಳಿಗೆ ಬಹಳ ಎಚ್ಚರಿಕೆಯಿಂದ ನೋಡ್ಕೊಳ್ಬೇಕಾಗತ್ತೆ. ಅಚಾತುರ್ಯವಾಗಿ ದುರ್ಘಟನೆಗಳು ನಡೆಯುತ್ತೆ. ಭಾಳ ಎಚ್ಚರಿಕೆಯಿಂದ ಇರಿ. ಗಾಡೀಲಿ ಹೋಗಬೇಕಾದ್ರೆ ಆಕ್ಸಿಡೆಂಟ್ಸ್ಗಳಾಗೋದು ಮತ್ತು ಬೇರೆ ರೀತಿಯಲ್ಲಿ ತೊಂದರೆಗಳಾಗತಕ್ಕಂಥದ್ದು, ಅದರ ಕಡೆ ಸ್ವಲ್ಪ ಗಮನ ಕೊಡಿ. ಮತ್ತು ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನೆರವೇರುತ್ತೆ. ಈ ವಾರ ವೃಷಭ ರಾಶಿಯವರಿಗೆ ಮನೆಯಲ್ಲಿ ಬಹಳ ಶುಭ ಕಾರ್ಯಗಳು ನೆರವೇರುತ್ತೆ. ಯಾರಿಗೆ ಮದುವೆ ಆಗಿರಲ್ಲ ಅಂಥವ್ರಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ. ಮತ್ತು ಅವರು ಮತ್ತು ವಿದ್ಯಾರ್ಥಿಗಳಿಗೆ ಉನ್ನತ ವ್ಯಾಸಂಗದಲ್ಲಿ ಪರಿಣಿತರಾಗ್ತಾರೆ. ಮತ್ತು ಅವರ ಶುಕ್ರ ಲಾಭಭಾವದಲ್ಲಿರೋದ್ರಿಂದ ಇವ್ರಿಗೆ ಫ್ರೆಂಡ್ ಸರ್ಕಲಿಂದ ಅಥವಾ ಇವರ ರಿಲೇಷನ್ಗಳಿಂದ ತುಂಬ ಒಳ್ಳೆಯ ಶುಭ ಸುದ್ದಿಗಳು, ಸೂಚನೆಗಳು ಬರುತ್ತೆ. ಮತ್ತು ನಿಮ್ಮ ಧನಸ್ಥಾನಾಧಿಪತಿ ಬುಧ ನಿಮಗೆ ಲಾಭಸ್ಥಾನದಲ್ಲಿರೋದ್ರಿಂದ ಶುಭ ಯೋಗಗಳು ಕೂಡಿ ಬಂದು ನಿಮ್ಮ ಕಾರ್ಯಗಳು ಸುಲಲಿತವಾಗಿ ನೀವು ಅಂದ್ಕೊಂಡು ಎಕ್ಸ್ಪೆಕ್ಟೇ ಮಾಡಿರಲ್ಲ ಅಂಥ ಕಾರ್ಯಗಳನ್ನು ನಿಮಗೆ ಸಾಧ್ಯ ಆಗುತ್ತೆ ಮಾಡೋದಕ್ಕೆ. ಮತ್ತು ನೀವು ಏನು ಕಾರ್ಯಗಳನ್ನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅದು ನಿಮಗೆ ಪಾಸಿಟಿವ್ ಆಗಿ ನೀವು ಈ ವಾರವನ್ನು ಅನುಭವಿಸ್ತೀರಾ. ಚೆನ್ನಾಗಿರುತ್ತೆ. ಈ ವಾರ ಒಳ್ಳೆ ಶುಭ ಫಲಗಳನ್ನು ಅನುಭವಿಸ್ತೀರಾ. ಮತ್ತು ಲಾಭದಲ್ಲೇ ಶನಿ ಮತ್ತು ರಾಹು ಇರೋದರಿಂದ ಸ್ವಲ್ಪ ವೈಮನಸ್ತಾಪಗಳು, ಫ್ರೆಂಡ್ ಸರ್ಕಲಲ್ಲಿ ದುಡ್ಡು ಕಾಸು ಕೊಟ್ಟು ಮೋಸ ಹೋಗೋ ಸಾಧ್ಯತೆಗಳು ಕೂಡ ಇರುತ್ತೆ. ಅದರಿಂದ ಭಾಳ ಎಚ್ಚರಿಕೆಯಿಂದ ಇರಿ. ಮತ್ತು ನೀವು ಏನು ಉನ್ನತ ಮಟ್ಟಕ್ಕೆ ವ್ಯಾಸಂಗವನ್ನು ಮಾಡಬೇಕು ವಿದ್ಯಾರ್ಥಿಗಳು, ಅದ್ರ ಕಡೆ ಬಹಳ ಹೆಚ್ಚಿನ ರೀತಿಯಲ್ಲಿ ಗಮನ ಹರಿಸಬೇಕು. ಅದ್ರ ಬಗ್ಗೆ ಮತ್ತು ಗೌರ್ಮೆಂಟ್ ಅಧಿಕಾರಿಗಳು ಯಾರಿರ್ತಾರೆ ಅವ್ರಿಗೆ ಶುಭ ಫಲಗಳು ಹಾಗೆ ಉನ್ನತ ಸ್ಥಾನಮಾನಗಳು ಸಿಗತಕ್ಕಂಥ ಸಾಧ್ಯತೆಗಳು ಭಾಳ ಇದೆ. ಮತ್ತು ನಿಮಗೆ ಕಾರ್ಯಗಳು ವಿಳಂಬವಾಗೋದ್ರಿಂದ ಆದಷ್ಟು ದೇವಿ ಆರಾಧನೆ ಮಾಡಿ, ಶ್ರೀ ಸೂಕ್ತಂ ಆದಷ್ಟು ಪಾರಾಯಣ ಮಾಡಿ ಶುಭವಾಗುವುದು. ಈ ವಾರ ಬುಧ ನಿಮಗೆ ದಶಮ ಸ್ಥಾನದಲ್ಲಿದ್ದಾನೆ. ರಾಷ್ಟ್ರಾಧಿಪತಿ ಬುಧ ನಿಮಗೆ ಕರ್ತವ್ಯದಲ್ಲಿ ಬಹಳ ತೊಂದರೆಗಳು ಅನುಭವಿಸ್ತೀರಾ. ಮತ್ತು ನೀವೇನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತೀರಾ ಆ ಕಾರ್ಯಗಳನ್ನು ಮಾಡೋದಕ್ಕೆ ಬಹಳ ಪ್ರಯಾಸ ಪಡಬೇಕಾಗತ್ತೆ. ಅದಕ್ಕೆ ಅದರದ್ದೇ ಆದಂತಹ ಶ್ರಮವನ್ನು ನೀವು ಹಾಕಿದಾಗ ನೀವು ಫಲಗಳನ್ನು ಅಪೇಕ್ಷೆ ಮಾಡ್ಬೋದು. ಬಟ್ ಆದರೆ ಆ ಫಲ ಸಾಧ್ಯ ಆಗೋದಿಲ್ಲ, ನಿಮ್ಮ ಕೈಯಿಂದ ಅದು ಬಹಳ ಕಷ್ಟ ಆಗುತ್ತೆ. ಮತ್ತು ಅಲ್ಲೇ ದಶಮ ಸ್ಥಾನಾಧಿಪತಿ ನಿಮಗೆ ಅಲ್ಲಿ ಗುರು ಅಲ್ಲಿ ವ್ಯಯಸ್ಥಾನದಲ್ಲಿ 12ನೇ ಮನೆಯಲ್ಲಿರೋದ್ರಿಂದ ಕೆಲವೊಂದು ಕಡೆ ನಷ್ಟ ಆಗೋ ಸಾಧ್ಯತೆಗಳು ಕೂಡ ಇರುತ್ತೆ. ಅದರಿಂದ ಕೂಡ ಬಹಳ ಎಚ್ಚರಿಕೆಯಿಂದ ಇರಿ. ಮತ್ತು ನಿಮಗೆ ಅಲ್ಲೇ ಧನಸ್ಥಾನದಲ್ಲಿ ಮಂಗಳ ಇರೋದ್ರಿಂದ ಅಚಾನಕ್ ದುರ್ಘಟನೆಗಳು ನಡೆಯತಕ್ಕಂಥ ಸಾಧ್ಯತೆ, ಭೂಮಿಯಲ್ಲಿ ಅಥವಾ ಭೂಮಿ ವಿಚಾರದಲ್ಲಿ ಮನೆಯಲ್ಲಿ ಕಿರಿಕಿರಿ, ಅಸಮಾಧಾನ ಉಂಟಾಗೋ ಸಾಧ್ಯತೆ ಇರುತ್ತೆ. ಬಹಳ ಎಚ್ಚರಿಕೆಯಿಂದ ಇರಿ. ಅದಕ್ಕೋಸ್ಕರ ಋಣಬಾಧೆ ಕೆಲವೊಂದು ಸಮಸ್ಯೆಗಳು ಉಂಟು ಮಾಡುತ್ತೆ. ನಿಮ್ಮ ಮನೆಯಲ್ಲಿ ಆದಷ್ಟು ಹಿರಿಯರಿಗೆ ಗೌರವಗಳನ್ನು ಕೊಡಿ ಮತ್ತು ತಂದೆ ತಾಯಿಗೆ ಆದಷ್ಟು ಚೆನ್ನಾಗಿ ನೋಡ್ಕೊಳ್ಳಿ. ಆ ತಂದೆ ಆರೋಗ್ಯದಲ್ಲಿ ಹೆಲ್ತ್ ಪ್ರಾಬ್ಲಮ್ಸ್ಗಳು ಕಂಡು ಬರುತ್ತೆ, ಅವ್ರಿಗೆ ಚೆನ್ನಾಗಿ ನೋಡ್ಕೊಳ್ಳಿ. ಅದಕ್ಕೋಸ್ಕರ ಪರಿಹಾರಕವಾಗಿ ನಿಮಗೆ ಆದಷ್ಟು ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ ಚೆನ್ನಾಗಿರ್ತೀರ. ಕಟಕ ರಾಶಿಯಾಧಿಪತಿ ಚಂದ್ರ ನಿಮಗೆ ಈ ವಾರ ಪೂರ್ತಿ ದಶಮ ಸ್ಥಾನದಿಂದ ಲಾಭ ಸ್ಥಾನದವರೆಗೂ ಇರೋದ್ರಿಂದ ನಿಮ್ಮ ಮನಸ್ಸು ಲಾಭದ ಕಡೆ ಪರಿವರ್ತನೆ ಆಗುತ್ತೆ. ನೀವು ಅದರ ಕಡೆ ಹೆಚ್ಚು ಗಮನ ಕೊಡಿ. ಬಟ್ ನಿಮ್ಮ ಮನೆಯಲ್ಲಿ ಆದಷ್ಟು ಪೆಂಡಿಂಗ್ ಕಾರ್ಯಗಳಿರ್ತದೆ, ಅದನ್ನು ಕೂಡ ಕಾರ್ಯರೂಪಕ್ಕೆ ಬರುತ್ತೆ. ಆದಷ್ಟು ಅದರ ಕಡೆ ಹೆಚ್ಚಿನ ರೀತಿಯಲ್ಲಿ ಗಮನ ಕೊಡಬೇಕು. ಮತ್ತು ನಿಮ್ಮ ಮನೆಯಲ್ಲಿ ಒಂದು ರೀತಿಯಲ್ಲಿ ಖುಷಿಯ ವಾತಾವರಣ ಇರುತ್ತೆ. ಬಹಳ ದಿನಗಳಿಂದ ನಿಮ್ಮ ಮನೆಯಲ್ಲಿ ಯಾರೋ ನೆಂಟರು ಬರ್ಬೋದು, ಅಥವಾ ನಿಮ್ಮ ಮನೆಗೆ ಯಾರಾದರೂ ಒಂದು ಒಳ್ಳೆಯ ಶುಭ ಸುದ್ದಿ
ತರ್ತಕ್ಕಂಥ ಸೂಚನೆಗಳು ಬರುತ್ತೆ. ಹಾಗೆ ಆಗೋದ್ರಿಂದ ನಿಮ್ಮ ಮನೆಯಲ್ಲಿ ಒಂದು ನವೋಲ್ಲಾಸದ ವಾತಾವರಣ ಸೃಷ್ಟಿಯಾಗುತ್ತೆ. ಹಾಗೆ ಭಾಗ್ಯಸ್ಥಾನದಲ್ಲಿ ಬುಧ, ಶುಕ್ರ, ಶನಿ, ರಾಹು ಇರೋದರಿಂದ ಮನೆಯಲ್ಲಿ ಕೆಲವೊಂದು ನಕಾರಾತ್ಮಕ ಶಕ್ತಿ ಇದ್ದರೂ ಕೂಡ ಅದು ನಶಿಸಿ ಹೋಗುತ್ತೆ ಮತ್ತು ಪಾಸಿಟಿವ್ನೆಸ್ನ ನೀವು ತುಂಬ್ತೀರ. ಯಾಕಂದರೆ ಲಾಭಭಾವದಲ್ಲಿ ಗುರು ಇರೋದರಿಂದ ನಿಮ್ಮ ಮನೆಯಲ್ಲಿ ಹೊಸ ಚೈತನ್ಯ ಶಕ್ತಿ, ಆತ್ಮಬಲ ತುಂಬ ಚೆನ್ನಾಗಿರುತ್ತೆ. ಆದಷ್ಟು ನಿಮ್ಮ ತಂದೆ ತಾಯಿಗಳನ್ನು ಶುಭ ರೀತಿಯಲ್ಲಿ ಕಾಣಿ, ಗೌರವ ರೀತಿಯಲ್ಲಿ ಕಾಣಿ, ಒಳ್ಳೆಯದಾಗುತ್ತೆ. ಮತ್ತು ಚಂದ್ರನ ಆರಾಧನೆ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರ್ತೀರ. ಈ ವಾರ ಸಿಂಹರಾಶಿಯವರಿಗೆ ಗುರು ದಶಮ ಸ್ಥಾನದಲ್ಲಿರೋದ್ರಿಂದ ಅವರ ಕರ್ತವ್ಯದಲ್ಲಿ ಬಹಳ ಪರಿಣಾಮಕಾರಿಯಾಗಿ ಪರಿವರ್ತನೆಯಾಗುವುದು. ಹೇಗೆ ಎಂದರೆ ಅವರ ಒಂದು ಸಣ್ಣ ಒಳ್ಳೆಯ ಕೆಲಸ ಅವರಿಗೆ ಅಚಾನಕ್ಕಾಗಿ ಬಡ್ತಿಯನ್ನು ಕೊಡ್ತಕ್ಕಂಥ ಸಾಧ್ಯತೆಗಳು ಉಂಟು. ಮತ್ತು ಅವರಿಗೆ ಕೆಲವೊಂದು ಮಕ್ಕಳಿಂದ ಕೆಲವು ಅವಮಾನಕರ ಆದಂತಹ ಘಟನೆಗಳು ನಡೆಯುವುದು. ಅದರಿಂದ ಅವರಿಗೆ ತಿಳಿ ಹೇಳಿ ಅವರನ್ನು ಮನವರಿಕೆ ಮಾಡಿ ಅಲ್ಲಿಂದ ಅವರು ಮನಸ್ಸು ಪರಿವರ್ತನೆ ಮಾಡಿ ಅವರಿಗೆ ತಿಳಿ ಹೇಳುವುದರಿಂದ ಅವರು ಬುದ್ಧಿಯನ್ನು ಕಲಿತು ಜೀವನವನ್ನು ಸುಗಮವನ್ನಾಗಿ ಮಾಡ್ಕೋಬೋದು. ಮತ್ತು ತಿಳಿ ಹೇಳೋದ್ರಿಂದ ಅವರಿಗೆ ಮನ ಪರಿವರ್ತನೆಯಾಗಿ ಅವರು ಪರಿವರ್ತನೆಯಾಗಿ ಚೆನ್ನಾಗಿರ್ತೀರ. ಮತ್ತು ನಿಮ್ಮ ಜೀವನದಲ್ಲಿ ಆದಷ್ಟು ಅಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬಹಳ ಹೆಚ್ಚು ಗಮನ ವಹಿಸಬೇಕಾಗತ್ತೆ. ಯಾಕಂದರೆ ಸಿಂಹರಾಶಿಯವ್ರಿಗೆ ಬಹಳ ಕೋಪ ಇರುತ್ತೆ, ಮುಂಗೋಪ ಇರುತ್ತೆ. ಅದನ್ನು ಅವರು ಅವರ ಸ್ಥಿಮಿತದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಕೆಲವೊಂದು ದುಡುಕಿ ನಿರ್ಧಾರಗಳನ್ನು ತಗೊಂಡು ಕೆಲವು ಸಮಸ್ಯೆಗಳನ್ನು ಅವರು ಮೈಮೇಲೆ ತಂದುಕೊಂಡಿರ್ತಾರೆ. ಅದರಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕು. ಮತ್ತು ನಿಮ್ಮ ಕಾರ್ಯಗಳನ್ನು ನೀವು ಆದಷ್ಟು ಜಾಗರೂಕವಾಗಿ ಮಾಡಿ. ಮತ್ತು ಆದಷ್ಟು ರವಿ ಆರಾಧನೆ ಮಾಡಿ. ಓಂ ನಮೋ ಭಾಸ್ಕರಾಯ ನಮಃ ಅಂತ 11 ಬಾರಿ ಹೇಳಿ ಶುಭವಾಗುವುದು. ಕನ್ಯಾ ರಾಶಿಯಾಧಿಪತಿ ಬುಧ ನಿಮಗೆ ಸಪ್ತಮ ಸ್ಥಾನದಲ್ಲಿರೋದ್ರಿಂದ ಅದು ಶನಿ ಜೊತೆ ಇರೋದ್ರಿಂದ ಆದಷ್ಟು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬಹಳ ನೈಪುಣ್ಯದಿಂದ ಮಾಡಬೇಕಾಗತ್ತೆ. ಮತ್ತು ನಿಮಗೆ ಅಷ್ಟಮ ಸ್ಥಾನದಲ್ಲಿ ರವಿ ಇರೋದ್ರಿಂದ ಬಹಳ ಒಳ್ಳೆಯ ಶುಭ ಸೂಚನೆಗಳು ನಿಮಗೆ ಬರ್ತಕ್ಕಂಥ ಸಾಧ್ಯತೆಗಳಿರ್ತದೆ. ಬಟ್ ಆದರೆ ಮನಸ್ಸಿಗೆ ಬಹಳ ಕಷ್ಟ ಆಗುತ್ತೆ. ಬಟ್ ಕಷ್ಟನೂ ಒಂಥರ ಇಷ್ಟಪಟ್ಟು ಮಾಡಿದ್ರೆ ಯಾವ ಕೆಲಸನೂ ಕಷ್ಟ ಅನಿಸೋದಿಲ್ಲ. ಹಾಗೆ ನಿಮಗೆ ಆ ಕಷ್ಟನ ಅನುಭವ ಅದು ಸಂತೋಷಕ್ಕೆ ಮೂಲಧಾರಿ ಅನಿಸುತ್ತೆ ಆಗುತ್ತೆ. ಹಾಗೆ ಅದು ಕಷ್ಟನೂ ಯಾಕಂದರೆ ಜೀವನದಲ್ಲಿ ಯಾವಾಗಲೂ ಸುಖಮಯವಾಗಿ ಇರೋದಕ್ಕಾಗೋದಿಲ್ಲ. ಆ ಕಷ್ಟ, ಸುಖ, ಸಂತೋಷ ಎಲ್ಲ ಇದ್ರೇ ಅದು ಜೀವನ. ಯಾಕಂದರೆ ಹಾಗೆ ನಿಮಗೆ ಕಷ್ಟಗಳು ಬರುತ್ತೆ. ಅದಕ್ಕೆ ಕಷ್ಟಗಳು ಬಂತು ಅಂತ ನೀವೇನು ಗಾಬರಿ ಹಾಕೋಕ್ಕೆ ಹೋಗಬೇಡಿ, ಚೆನ್ನಾಗಿರುತ್ತೆ. ಆ ಕಷ್ಟವನ್ನು ಇಷ್ಟಪಟ್ಟು ಮಾಡಿದಾಗ ಅದು ನಿಮ್ಮ ಕೆಲಸದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರ. ಹಾಗೆ ಗುರು ನಿಮಗೆ ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ಗುರು ಹಿರಿಯರ ಆಶೀರ್ವಾದ ತಗೊಳ್ಳಿ, ನಿಮ್ಮ ಕಾರ್ಯಗಳು ಸುಲಭವಾಗುತ್ತೆ. ಆದಷ್ಟು ವಿದ್ಯಾರ್ಥಿಗಳು ನಿಮ್ಮ ಉನ್ನತ ವ್ಯಾಸಂಗಕ್ಕೆ ಹೊರಗಡೆ ಹೋಗುವ ಸಾಧ್ಯತೆ, ಅಂದರೆ ಹೊರದೇಶಕ್ಕೆ ಅಥವಾ ಆಗ್ಬೋದು, ಅಥವಾ ಇನ್ನು ನಿಮ್ಮ ಉನ್ನತ ವ್ಯಾಸಂಗಕ್ಕೆ ಮನೆಯಿಂದ ಹೊರಗಡೆ ಹೋಗ್ತಕ್ಕಂಥ ಸಾಧ್ಯತೆಗಳು ಭಾಳ ಇರುತ್ತೆ. ಮತ್ತು ಆದಷ್ಟು ನಿಮ್ಮ ಹಿರಿಯರಿಗೆ ಗೌರವಗಳನ್ನು ಕೊಡಿ. ಅದು ಕೇತು ಲಗ್ನದ ಸ್ಥಾನದಲ್ಲೇ ಇರೋದ್ರಿಂದ ಆದಷ್ಟು ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ ಶುಭವಾಗುವುದು. ತುಲಾರಾಶಿ ಅಧಿಪತಿ ಶುಕ್ರ ನಿಮಗೆ ಷಷ್ಠ ಭಾವದಲ್ಲಿರೋದ್ರಿಂದ ಈ ವಾರ ಸ್ವಲ್ಪ ನೀವು ಬಹಳ ಜಾಗೃತವಾಗಿರಬೇಕು. ಹೆಣ್ಮಕ್ಳು ಎಸ್ಪೆಷಲಿ ಮನೆಯಲ್ಲಿರ್ತಕ್ಕಂಥ ಗೃಹಿಣಿಯರಿಗೆ ಹುಷಾರಾಗಿರಬೇಕು. ಕೆಲವೊಂದು ಅಚಾನಕ್ಕಾಗಿ ದುರ್ಘಟನೆಗಳು ನಡೆಯುತ್ತೆ. ಮತ್ತು ಶನಿಯ ಸಂಪರ್ಕದಲ್ಲಿ ಶುಕ್ರ ಇದ್ದಾಗ ಮತ್ತು ಸಂಪತ್ತು ಹಾಗೆ ಬರುತ್ತೆ. ಬಟ್ ಆದರೆ ಪರಿವರ್ತನೆ ಗುರು ಮತ್ತು ಶುಕ್ರನ ಪರಿವರ್ತನೆ ಇರೋದ್ರಿಂದ ಯೋಗಗಳು ತುಂಬ ಚೆನ್ನಾಗಿ ಮನೆಯಲ್ಲಿ ಶುಭ ಫಲಗಳು ಕಂಡುಬರುತ್ತೆ.
ಬಟ್ ಆದರೆ ನಿಮ್ಮ ಮನಸ್ಸು ನಿಮ್ಮ ಹಿಡಿತದಲ್ಲಿ ಇರಬೇಕು. ಯಾಕಂದರೆ ಷಷ್ಠ ಭಾವದಲ್ಲಿದ್ದಾಗ ರೋಗ ಋಣ ಶತ್ರು ಬಾಧೆಗಳು ಉಲ್ಬಣ ಆಗುತ್ತೆ. ಅದು ನಿಮಗೆ ಬಹಳಷ್ಟು ಕೆಲವೊಂದು ಬಾರಿ ಸತ್ಯ ಹೇಳಿ 100 ಸಂಬಂಧಗಳನ್ನು ಕಳ್ಕೊಂಡು ಜೀವನವನ್ನು ಮಾಡಿರ್ತಾರೆ. ಹಾಗೆ ಸುಳ್ಳು ಹೇಳಿ ಜೀವನವನ್ನು ಕಟ್ಕೊಂಡು ಆಮೇಲೆ ಲಾಸ್ಟಲ್ಲಿ ಪಶ್ಚಾತ್ತಾಪ ಪಡೋದಕ್ಕಿಂತ ಮೊದಲಿಗೆ ಸತ್ಯ ಹೇಳಿ ನಾವು ನಿಖರವಾದಂತಹ ನಮ್ಮ ಜೀವನವನ್ನು ನಡೆಸಿದ್ರೆ ಅದಕ್ಕಿಂತ ಸಂತೋಷ ಬೇರೆ ಇಲ್ಲ. ಹಾಗೆ ಶುಕ್ರ ಯಾವತ್ತು ಪಾಸಿಟಿವ್ನೆಸ್ನ ತಂದುಕೊಡ್ತಾನೆ. ಯಾಕಂದರೆ ಅಲ್ಲಿ ಉಚ್ಚ ಭಾವದಲ್ಲಿ ಶುಕ್ರ ಇರೋದರಿಂದ ನಿಮಗೆ ಯಥೇಚ್ಛವಾದಂತಹ ಒಂದು ಉನ್ನತ ಅಧಿಕಾರ ಸ್ಥಾನಮಾನ ಲಭ್ಯತೆ ಇದೆ. ಓಕೆ, ಒಳ್ಳೆಯದಾಗುತ್ತೆ, ಶುಭವಾಗಲಿ. ಶುಕ್ರನ ದೇವರಿಗೆ ಅಂದರೆ ಬಹಳಷ್ಟು ಲಕ್ಷ್ಮೀ ದೇವಿನೇ ಆರಾಧನೆ ಮಾಡಿಕೊಳ್ಳಿ, ಶುಭವಾಗುತ್ತೆ. ವೃಶ್ಚಿಕ ರಾಶಿ ಅಧಿಪತಿ ಮಂಗಳ. ಈ ವಾರ ಬಹಳ ಶುಭ ಫಲಗಳು. ಯಾಕಂದರೆ ಅವ್ರಿಗೆ ಅದು ಬೇರೆ ಗುರು ಸಪ್ತಮ ಸ್ಥಾನದಲ್ಲಿರೋದ್ರಿಂದ ಮತ್ತು ಶುಕ್ರ ಪಂಚಮ ಭಾವದಲ್ಲಿರೋದ್ರಿಂದ ಪೂರ್ವ ಪುಣ್ಯ ಸ್ಥಾನ ಇವ್ರಿಗೆ ತುಂಬ ಚೆನ್ನಾಗಿ ಒಳ್ಳೆಯ ಅನುಭವ ಕೊಡುತ್ತೆ ಈ ವಾರ. ಯಾಕಂದರೆ ಶುಕ್ರ ಅದು ಬೇರೆ ಈ ವಾರದಲ್ಲಿ ಅಕ್ಷಯ ತೃತೀಯ ಇದೆ. ಅಕ್ಷಯ ತೃತೀಯ ಮತ್ತು ಪರಶುರಾಮ ಜಯಂತಿ. ಮನಸ್ಸು ಬಹಳ ಆಹ್ಲಾದಕರವಾಗಿರುತ್ತೆ, ಮನಸ್ಸು ಸಂತುಷ್ಟವಾಗಿರುತ್ತೆ. ಯಾಕಂದರೆ ಚಂದ್ರನೂ ಹಾಗೆ ಇಲ್ಲಿ ಪಂಚಮ ಭಾವದಲ್ಲಿರೋದ್ರಿಂದ ನಿಮ್ಮ ಮನೆಯಲ್ಲಿ ಒಂದು ಖುಷಿಯ ವಾತಾವರಣ ಇರುತ್ತೆ. ಯಾಕಂದರೆ ನಿಮ್ಮ ಜೀವನ ಮಂಗಳ ಎಷ್ಟು ಬಲಿಷ್ಠವಾಗಿ ಕೆಲವ್ರ ಜಾತಕದಲ್ಲಿ ಮಂಗಳ ಬಲಿಷ್ಠವಾಗಿದ್ದರೆ ಅವರು ಭೂಮಿ ಮತ್ತು ರಿಯಲ್ ಎಸ್ಟೇಟು ವ್ಯಾಪಾರದಲ್ಲಿ ಆಗಿರ್ಬೋದು ಅವ್ರಿಗೆ ಯಥೇಚ್ಛ ಲಾಭ ಆಗತಕ್ಕಂಥ ಸಾಧ್ಯತೆಗಳಿರುತ್ತೆ. ಮತ್ತು ಅದೇ ಶುಕ್ರ ಬಲವಾಗಿದ್ದರೆ ಅವ್ರಿಗೆ ಸಂಬಂಧಿಕರಲ್ಲಿ ಆಗ್ಬೋದು ಅಥವಾ ರಿಲೇಷನ್ಗಳಲ್ಲಿ ಆಗ್ಬೋದು ಅಥವಾ ಅವ್ರ ಫ್ರೆಂಡ್ ಸರ್ಕಲಲ್ಲಿ ಆಗ್ಬೋದು ಒಳ್ಳೆಯ ಶುಭ ಸೂಚನೆಗಳು ಬಂದು ಅವ್ರಿಗೆ ಲಾಭ ಆಗತಕ್ಕಂಥ ಸಾಧ್ಯತೆಗಳು ಬಹಳ ಇರುತ್ತೆ. ಹಾಗೆ ಇವಾಗ ಶುಕ್ರ ಅವ್ರಿಗೆ ಪಂಚಮ ಭಾವದಲ್ಲಿ ಉಚ್ಚ ಭಾವದಲ್ಲಿರೋದ್ರಿಂದ ಅವರ ಪೂರ್ವ ಪುಣ್ಯ ಸ್ಥಾನದ ಬಲದಿಂದ ಹಾಗೂ ಅವರ ಸ್ವಪ್ರಯತ್ನದ ಬಲದಿಂದ ಅವರು ಚೆನ್ನಾಗಿ ಕಾರ್ಯಗಳನ್ನು ನಿರ್ವಹಿಸಿ ಅವರ ಉನ್ನತ ಸ್ಥಾನಮಾನಕ್ಕೆ ಬರ್ತಾರೆ. ಹಾಗೂ ಇಲ್ಲಿ ಚಂದ್ರ ಮತ್ತು ರವಿಯ ಸಂಪರ್ಕದಿಂದ ಇರೋದ್ರಿಂದ ಷಷ್ಠ ಭಾವದಲ್ಲಿ ಇವ್ರಿಗೆ ಕೆಲವರು ನಕಾರಾತ್ಮಕ ದೃಷ್ಟಿ ಇದ್ದರೂ ಕೂಡ ಅದು ಹೋಗಿ ಅವ್ರಿಗೆ ಪಾಸಿಟಿವ್ ಆಗೋ ಯೋಗ ಇದೆ. ಮತ್ತು ನಿಮ್ಮ ವಿದ್ಯಾರ್ಥಿಗಳಾಗ್ಬೋದು, ಕೆಲಸ ಮಾಡ್ತಕ್ಕಂಥವ್ರು ಆಗ್ಬೋದು, ಗೃಹಿಣಿಗಳಾಗ್ಬೋದು, ಆದಷ್ಟು ಜಾಗೃತವಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ ನೀವು ಮುಂದುವರಿತೀರ. ಆದಷ್ಟು ಸುಬ್ರಹ್ಮಣ್ಯನ ಆರಾಧನೆ ಮಾಡಿಕೊಳ್ಳಿ, ಶುಭವಾಗುವುದು. ಧನುಸ್ಸು ರಾಶಿಗೆ ರವಿ ಪಂಚಮದಲ್ಲಿರೋದ್ರಿಂದ ಬಹಳ ಧನಾತ್ಮಕ ವೃದ್ಧಿ ಆಗುತ್ತೆ. ಇವರೇ ಏನೇ ಕೆಲಸ ಮಾಡಿದ್ರೂ ಇವ್ರಿಗೆ ಅಭಿವೃದ್ಧಿ ಆಗುತ್ತೆ. ಇವರಲ್ಲಿ ಒಂದು ಮನೋಬಲ ತುಂಬ ಚೆನ್ನಾಗಿ ಪಾಸಿಟಿವ್ ಆಗಿ ಮೂಡುತ್ತೆ ಈ ವಾರ. ಮತ್ತು ಯಾಕಂದರೆ ಶನಿ ಗುರುವನ್ನು ನೋಡ್ತಾ ಇರೋದ್ರಿಂದ ಫ್ಯಾಮಿಲಿ ಕಡೆಯಿಂದ ಕೆಲವು ಮನಸ್ತಾಪಗಳು ದುರ್ಘಟನೆಗಳು ನಡೆದರೂ ಕೂಡ ಇವರು ಅದನ್ನು ಆದಷ್ಟು ಜಾಗರೂಕತೆಯಿಂದ ನಡ್ಕೊಳ್ತಾರೆ. ಮತ್ತು ಇಲ್ಲಿ ಸಪ್ತಮ ಭಾವಾಧಿಪತಿ ಬುಧನೂ ಕೂಡ ಇಲ್ಲಿ ಚತುರ್ಥದಲ್ಲಿ ನೀಚನಾಗಿದ್ದರೂ ಕೂಡ ಇವರ ಬುದ್ಧಿವಂತಿಕೆಯಿಂದ ಇವರು ಕಾರ್ಯಗಳನ್ನು ನಿರ್ವಹಿಸೋದ್ರಿಂದ ಕೆಲವೊಂದು ಡಿಸಿಷನ್ಸ್ಗಳನ್ನ ನಿಧಾನಕ್ಕೆ ತಗೊಳ್ತಾರೆ. ಆದರೂ ಪವರ್ಫುಲ್ಲಾಗಿರುತ್ತೆ. ಯಾಕಂದರೆ ಇವರು ಧನುಸ್ಸು ರಾಶಿಯವರು ಫೈರ್ ನೇಚರು. ಈಗ ಧನುಸ್ಸು ರಾಶಿ ಆಗಿರ್ಬೋದು ಅಥವಾ ಸಿಂಹರಾಶಿ ಆಗಿರ್ಬೋದು ಮತ್ತು ಹಾಗೂ ಮೇಷರಾಶಿಯವರಾಗಿರ್ಬೋದು, ಇವರು ಫೈರ್ ನೇಚರು. ಯಾಕೆಂದರೆ ಅಗ್ನಿತತ್ವ ರಾಶಿಗಳಲ್ಲಿ ಇವರು ಒಂದು ಡಿಸಿಷನ್ಸ್ ತೊಗೊಂಡ್ರೂ ಕೂಡ ಇವರಲ್ಲಿ ಒಂದು ಪಾಸಿಟಿವ್ನೆಸ್ ಇರುತ್ತೆ. ಯಾಕೆಂದರೆ ಧನಾತ್ಮಕ ವೃದ್ಧಿಯನ್ನು ಮಾಡ್ತಾರೆ ಇವರು. ಹಾಗೆ ಇವರು ಈ ವಾರ ಅಕ್ಷಯ ತೃತೀಯ ಇರೋದ್ರಿಂದ ಲ್ಯಾಂಡ್ ಪರ್ಚೇಸ್ ಮಾಡ್ಬೋದು. ಪಾಸಿಟಿವ್ನೆಸ್ ಇವರಲ್ಲಿ ತುಂಬ ಉನ್ನತವಾಗಿರುತ್ತೆ. ಹಾಗೂ ಇವರು ಗುರು ಆರಾಧನೆ ರಾಯರ ಆರಾಧನೆ ಮಾಡ್ಕೊಳ್ಳೋದ್ರಿಂದ ಶುಭವಾಗುವುದು. ಮಕರ ರಾಶಿಯಾಧಿಪತಿ ನೋಡಿ ಶನಿ. ಇಲ್ಲಿ ಶನಿ ತೃತೀಯ ಭಾವದಲ್ಲಿರೋದ್ರಿಂದ ಇವರು ಆ ಲೇವಾದೇವಿ ತಗೊಳ್ಳೋ ವ್ಯವಹಾರದಲ್ಲಿ ಬಹಳ ಕಟ್ಟುನಿಟ್ಟಿರ್ತಾರೆ. ಮತ್ತು ಇವರಲ್ಲಿ ಯಾವುದೇ ರೀತಿಯಾದಂತಹ ಕಲ್ಮಶ ಇರೋದಿಲ್ಲ.
ಮತ್ತು ಮನಸ್ಸಿನಲ್ಲೇ ಬಟ್ ಗುಪ್ತರಾಗಿರ್ತಾರೆ. ಬಟ್ ಆದರೆ ಎಲ್ಲವನ್ನು ವಿಚಾರ ಮಾಡಿ ಕೂಲಂಕುಷವಾಗಿ ಎಲ್ಲವನ್ನು ವಿಸ್ತಾರವಾಗಿ ಹೇಳ್ತಾರೆ. ಮಕರ ರಾಶಿಯವರು ಹೇಗೆ ಅಂತಂದರೆ, ಅವರ ಮನಸ್ಸು ತುಂಬ ದೀರ್ಘ ಆಲೋಚನೆ ಮಾಡ್ತಾರೆ. ಬಟ್ ಆದರೆ ಯಾರಿಗೂ ಕೆಟ್ಟದಂತೂ ಬಯಸೋದಿಲ್ಲ. ಹಾಗೆ ಬಟ್ ಇವರಲ್ಲಿ ಎಷ್ಟು ಒಳ್ಳೆಯ ಮನೋಭಾವ ಇರುತ್ತೆ ಅಂತಂದರೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಾದರೂ ಒಂದು ಒಳ್ಳೆಯದನ್ನು ಮಾಡಬೇಕಪ್ಪ ಬೇರೆಯವ್ರಿಗೆ ಅನ್ನೋದು ಇವ್ರ ಮನೋಭಾವ ಇರುತ್ತೆ. ಅದು ಕೆಲವರು ಅದನ್ನು ನಕಾರಾತ್ಮಕವಾಗಿ ಆಲೋಚನೆ ಮಾಡಿ ಅದು ಅವ್ರಿಗೆ ಅದು ಕೆಟ್ಟದಾಗೋ ಸಾಧ್ಯತೆಗಳು ಬಹಳ ಇರುತ್ತೆ. ಹಾಗೆ ಎಲ್ಲವನ್ನು ಕೆಲವೊಂದನ್ನು ವ್ಯಕ್ತಪಡಿಸಿ ಅದನ್ನು ನೀವು ಶುಭ ಫಲಗಳನ್ನು ಅನುಭವಿಸ್ತೀರಾ. ಹಾಗೂ ನಿಮಗೆ ಇವಾಗ ಪಂಚಮ ಭಾವದಲ್ಲಿ ಗುರು ಇರೋದ್ರಿಂದ ಈ ಮೇ 14ರವರೆಗೂ ಗುರು ಅನುಗ್ರಹ ಚೆನ್ನಾಗಿದೆ. ಕೆಲಸ ಕಾರ್ಯಗಳಲ್ಲಿ ಚೆನ್ನಾಗಿ ಫಲಗಳನ್ನು ಅನುಭವಿಸ್ತೀರಾ. ಆದಷ್ಟು ಮಕ್ಕಳಿಗೆ ನಿಮ್ಮ ವಿದ್ಯಾರ್ಥಿಗಳಿಗೆ ಆದಷ್ಟು ಓದಿನ ಕಡೆ ಹೆಚ್ಚು ಗಮನ ಕೊಡಬೇಕು. ಮತ್ತು ಕಾನ್ಸಂಟ್ರೇಷನ್ ತಪ್ಪೋಗುತ್ತೆ. ವಿದ್ಯಾರ್ಥಿಗಳು ಆದಷ್ಟು ಅವರು ಓದಿನ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಬೇಕು. ಮತ್ತು ಆದಷ್ಟು ಗೌರ್ಮೆಂಟ್ ನೌಕರಿಯಲ್ಲಿರೋರು ಆದಷ್ಟು ಕೆಲವೊಂದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಅಂದರೆ ಕೆಲಸ ಮಾಡಬೇಕಾದ್ರೇ ಕೆಲವೊಂದು ದುರ್ಘಟನೆಗಳು ನಡೆಯುತ್ತೆ, ಅವ್ರಿಗೆ ಗೊತ್ತಿಲ್ಲದಂಗೆ ನಡೆಯುತ್ತೆ. ಬಟ್ ಆದರೆ ಅದನ್ನು ಅವರು ಹೆಚ್ಚು ಆ ಕಡೆ ಗಮನ ಕೊಡ್ತಾರೆ. ಅದ್ರ ಕಡೆ ಗಮನ, ಅವ್ರ ಕೆಲಸ ಏನಿರುತ್ತೋ ಅದ್ರ ಕಡೆ ಅಷ್ಟು ಗಮನ ಕೊಟ್ಟರು ಸಾಕು, ಒಳ್ಳೆಯದ ಶುಭ ಫಲಗಳನ್ನು ಅನುಭವಿಸ್ತೀರ. ಆದಷ್ಟು ಶನಿ ಆರಾಧನೆ ಮಾಡ್ಕೊಳ್ಳಿ ಹಾಗೂ ಹನುಮಾನ್ ಚಾಲಿಸ ಪಾರಾಯಣ ಮಾಡಿ ಶುಭವಾಗುವುದು. ಕುಂಭರಾಶಿಯವರಿಗೆ ಬಹಳ ಉತ್ತಮವಾದಂತಹ ಗ್ರಹಗತಿಗಳ ಯೋಗ ಫಲ ತುಂಬ ಚೆನ್ನಾಗಿದೆ. ಯಾಕಂದರೆ ಗುರು ಚತುರ್ಥ ಭಾವದಲ್ಲಿ ಫ್ಯಾಮಿಲಿಯಿಂದ ಇವ್ರಿಗೆ ತುಂಬ ಸಪೋರ್ಟ್ ಸಿಗುತ್ತೆ, ತುಂಬ ಅನುಕೂಲಕರವಾದಂತಹ ಘಟನೆಗಳು ನಡೆಯುತ್ತೆ. ಮತ್ತು ಫ್ಯಾಮಿಲಿ ಕಡೆಯಿಂದ ಅವ್ರ ತಾಯಿ ಬಳಗದ ಕಡೆಯಿಂದ ಯಥೇಚ್ಛವಾದಂತಹ ಲಾಭಗಳು ಆಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಮತ್ತು ಭೂಮಿಯಲ್ಲಿ ಹೊಸ ಭೂಮಿ ಖರೀದಿ ಮಾಡ್ತಕ್ಕಂಥ ಯೋಗ ಇದೆ. ಮತ್ತು ಒಳ್ಳೆ ಕಾರ್ಯಗಳನ್ನು ಅವರು ಕಾರ್ಯರೂಪಕ್ಕೆ ತರ್ತಾರೆ. ಮತ್ತು ನಿಮ್ಮ ವಿಚಾರಗಳು ಸಮಾಜಕ್ಕೆ ಉನ್ನತ ಮಟ್ಟದಂತಹ ಕಾರ್ಯಗಳನ್ನು ಮಾಡೋದಕ್ಕೆ ಪ್ರೇರೇಪಿಸುತ್ತೆ. ಮತ್ತು ಜೀವನದಲ್ಲಿ ನೀವು ಆದಷ್ಟು ಕೆಲವರು ನೊಂದಿರ್ತಾರೆ, ಅದನ್ನು ನೊಂದಿದ್ದೀರಾ ಅಂತಂದಾಗ ನೀವು ಅದ್ರ ಕಡೆ ಜಾಸ್ತಿ ಗಮನ ಕೊಡೋಕ್ಕೆ ಹೋಗ್ಬೇಡಿ, ಪಾಸಿಟಿವ್ನೆಸ್ ಕಡೆ ಗಮನ ಕೊಡಿ. ಆದಷ್ಟು ಧನಾತ್ಮಕ ವೃದ್ಧಿಯನ್ನು ಮಾಡಿ ನಿಮ್ಮ ಜೀವನ ಚೆನ್ನಾಗಿದೆ, ಬಹಳ ಉನ್ನತ ಪ್ರಗತಿಯನ್ನು ಅನುಭವಿಸ್ತೀರ. ನಕಾರಾತ್ಮಕ ಶಕ್ತಿಗಳು ಅಂತಂದರೆ ಕೇತು ಈಗ ನಿಮಗೆ ಅಷ್ಟಮ ಸ್ಥಾನದಲ್ಲಿರೋದ್ರಿಂದ ಆದಷ್ಟು ತಾಯಿ ಆರೋಗ್ಯದ ಕಡೆ ಬಹಳ ಗಮನ ಕೊಡಿ, ಶುಭ ಫಲಗಳನ್ನು ಅನುಭವಿಸ್ತೀರ. ಆದಷ್ಟು ಹನುಮಾನ್ ಚಾಲಿಸವನ್ನು ಪಾರಾಯಣ ಮಾಡಿ ಶುಭವಾಗುವುದು. ಮೀನರಾಶಿಯವರಿಗೆ ಈ ವಾರ ಹಣಕಾಸಿನಲ್ಲಿ ಬಹಳ ಯಥೇಚ್ಛ ಲಾಭವನ್ನು ಗಳಿಸ್ತಾರೆ. ಹೇಗೆ ಅಂದರೆ ಸ್ವಲ್ಪ ಪ್ರಯತ್ನ ಮಾಡಿದ್ರೂ ಕೂಡ ಸಾಕು, ಇವರು ಬಹಳ ಯಥೇಚ್ಛ ಲಾಭವನ್ನು ಗಳಿಸ್ತಾರೆ. ಆದಷ್ಟು ಕುಟುಂಬದೊಂದಿಗೆ ಈ ವಾರ ಬೆರೆಯಲು ಬಹಳ ಪ್ರಯತ್ನ ಮಾಡಿ. ಮತ್ತು ಇವರಿಗೆ ಕಾರ್ಯಗಳಲ್ಲಿ ಬಹಳ ನೈಪುಣ್ಯದಿಂದ ಮಾಡ್ತಾರೆ. ಗುರು ಅನುಗ್ರಹ ಇದೆ. ಆದಷ್ಟು ಸುಬ್ರಹ್ಮಣ್ಯ ಅಥವಾ ಕೆಲವು ಬ್ರಾಹ್ಮಣರಿಗೆ ಹಕ್ಕಿಯನ್ನು ದಾನ ಮಾಡಿ ಶುಭವಾಗುವುದು.